ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಯಾವ್ಯಾವ ಊರಿಂದಪ್ಪ ನೀವು? ಯಾವ್ಯಾವ ಊರಿಂದ? ಗುಂಡ, ಬೆಳಕುಂದಿ, ಗರಗ, ಗೋಲ್ರಳ್ಳಿ. ನಾಗಲಾಪುರ ಗ್ರಾಮ ಪಂಚಾಯತ್ 4ರಿಂದ 5 ಹಳ್ಳಿ ಜನ. ನಾಗಲಾಪುರ ಗ್ರಾಮ ಪಂಚಾಯತ್ ಖುಷಿಗೆ 100 ಬಿಡಿ ಸರ್, ನೀವು ಅದ್ ಮಾತಾಡಬೇಡ್ರಿ. ರೈತರು ಯಾವತ್ತ ಲೆಕ್ಕಲ್ಲ, ಯಾವ ರೈತರು ಅಷ್ಟೇನೆ ಇವ್ರೆ ಕೇಳ್ರಿ, ಒಂದ್ ನಿಮಿಷ ಕೇಳ್ರಿ, ಎಲ್ಲ ರೈತರು ಅಷ್ಟೇನೆ 100 ರೂಪಾಯಿ ಖುಷಿಯಿಂದ ಕೊಡ್ತಾರೆ. ಅದು ನಮ್ ಕೆಲಸ ತೂಕ ಮಾಡಬಾರ್ದು ಅಂತ ನಾವ್ ಅಂದಿಲ್ಲ. ಎದ್ದು ಹೋಗ್ಬಿಟ್ರಿ ನೀವು. 2 ತಾಸು ಕಾಯ್ತೀವಿ ನಾವು. ರೈತರು ಗೊತ್ತಾ, 6 ಗಂಟೆಗೆ ಬಂದ್ರು ಅವರು. ಅಲ್ಲ ರೈತರು ಅಲ್ರಿ, 1 ಕ್ವಿಂಟಲ್ಗೆ 3 ಕೆಜಿ ಕೊಟ್ರೆ ನಮ್ಗೆ ಏನು ಉಳಿತೈತೆ ರೈತರಿಗೆ? 70 ರೂಪಾಯಿ. ಮತ್ತೆ 1 ಕ್ವಿಂಟಲ್ಗೆ 70 ರೂಪಾಯಿ ಕೊಡ್ಬೇಕಂತೆ. ಅದು ಟ್ರ್ಯಾಕ್ಟರ್ ಬಾಡಿಗೆ 1000 ರೂಪಾಯಿ ಕೊಡ್ಬೇಕಂತ. ಒಂದು ಟ್ರ್ಯಾಕ್ಟರ್ಗೆ 1000 ರೂಪಾಯಿ ಕೊಡ್ಬೇಕಂತ. ಜಿ ನಾಗಲಾಪುರ ಗ್ರಾಮ ಪಂಚಾಯತಿಯ ಸುಮಾರು 4-5 ಹಳ್ಳಿಯ ರೈತರು ಪ್ರತಿ ಟ್ರ್ಯಾಕ್ಟರಿಯಲ್ಲಿ 100 ಚೀಲ ನಾವು ರಾಗಿಯನ್ನ ಏರ್ಕೊಂಡು ಬಂದಿವಿ ಸರ್. APMCಗೆ ರಾತ್ರಿ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಬಂದಿವಿ. ಅಲ್ಲಿಂದ 6 ಗಂಟೆಗೆ ಬಂದಾಗ ಇಲ್ಲಿ APMC ಒಳಗ ಒಬ್ಬ ಗ್ರೇಡರ್ ರಾಗಿಯನ್ನು ಚೆಕ್ ಮಾಡಿ, ಇಲ್ಲ ನಿಮ್ಮದು ಗ್ರೇಡ್ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತಂದು ಹೇಳಿ, ಮತ್ತು ಹೆಂಗೆ ಸರ್ ನಮ್ಮ ರೈತರು ಇಷ್ಟೆಲ್ಲ ಅದಾವ, ಎಲ್ಲ ಚೆನ್ನಾಗೈತಲ್ಲ ಸರ್ ಏನು ಅಂತ ಕೇಳಿದಾಗ, ಇಲ್ಲಪ್ಪ ಇದು ನಮ್ಮದು ಮಾರ್ಜಿನ್ ಹಿಂಗಿರುತ್ತೆ, ಕ್ವಿಂಟಲಿಗೆ 3 ಕೆಜಿ ತೆಗಿತೀವಿ, ಒಂದು ಪ್ಯಾಕೆಟಿಗೆ 1.5 ಕೆಜಿ ಬಾಜು ತೆಗಿತೀವಿ, 1 ಕ್ವಿಂಟಲಿಗೆ 70 ರೂಪಾಯಿ ದುಡ್ಡು ಕೊಡಬೇಕು. ಆಮ್ಯಾಗ ಪ್ರತಿ ಟ್ರ್ಯಾಕ್ಟರ್ಗೆ 1,000 ರೂಪಾಯಿ ಅಮೌಂಟ್ ಕೊಡಬೇಕು ಕಮಿಷನ್. ಈ ರೀತಿಯಿಂದ ಆರೋಪ ನಮ್ಮ ಮೇಲೆ ಇದು ಮಾಡಿ ನಾವು ಕೊಡೋದಿಲ್ಲ ಅಂತಂದು ನಾವೆಲ್ಲ ರೈತರು ಒಗ್ಗಟ್ಟಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರ್ ಮೇಡಮ್ಗೆ ಫೋನ್ ಮಾಡಿದೆ ಸರ್. ಅಲ್ಲಿಂದ ನಮ್ಮ ಯಾರು ಫುಡ್ ಇನ್ಸ್ಪೆಕ್ಟರ್ DC ಸಾರಿಗೆ ಕೂಡ ಫೋನ್ ಮಾಡಿದೆ. ಮಾಧ್ಯಮದವ್ರಿಗೆ ಕೂಡ ನಾನು ಫೋನ್ ಮಾಡಿದಾಗ ತಾವುಗಳು ಬಂದು ಈಗ ನಮ್ಮ ರೈತರ ಇದಕ್ಕೆ ಕಷ್ಟಕ್ಕೆ ಸ್ಪಂದಿಸಿರಿ. ಸರ್ಕಾರ ಎಷ್ಟು ನಿಗದಿ ಮಾಡಿದೆ, ನೀವು ಎಷ್ಟು ಕೊಡಕತ್ತೀರ, ಅವ್ರು ಎಷ್ಟು ಕೇಳ್ತಾರೆ? ಸರ್ಕಾರದ್ದು 4,886 ರೂಪಾಯಿ ಸರ್ ಸರ್ಕಾರದ್ದು ರಾಗಿ ಬೆಂಬಲ ರೇಟು. ಇವರು ಸುಮಾರು 1 ಕ್ವಿಂಟಲ್ಗೆ 3 ಕೆಜಿಯನ್ನ ಬಾಜ್ ತೆಗಿತಾರ. ಜೊತೆಗೆ 1 ಕ್ವಿಂಟಲ್ಗೆ 70 ರೂಪಾಯಿ ಕಮಿಷನ್ ಕೇಳ್ತಾನೆ ಸರ್. ಆಮ್ಯಾಗ ನಾವು ಸ್ವಂತ ಬಾಡಿಗೆ ಮಾಡ್ಕೊಂಡು ಟ್ರ್ಯಾಕ್ಟರ್ ತಗೊಂಬಂದಿವಿ. ಅದ್ರದ್ದು ತಾನಿಗೆ ಒಂದು ಟ್ರ್ಯಾಕ್ಟರ್ಗೆ 1,000 ರೂಪಾಯಿ ಮಾಮೂಲಿ ಕೊಡ್ಬೇಕಂತ ಸರ್. ಇಷ್ಟು ಹೇಳಿ ಎದ್ದೋಗ್ಬಿಟ್ಟ. ಮೊದಲು ದುಡ್ಡು ಕೊಡ್ರಿ, ಹಂಗಾರ ತೂಕ ಮಾಡ್ತೀನಿ, ಇಲ್ಲಾಂದ್ರೆ ತೂಕ ಮಾಡೋದಿಲ್ಲ ಅಂತಂದು 1-2 ತಾಸು ಹೋಗ್ಬಿಟ್ಟ ಸರ್. ಅವ್ರ ಜೊತೆಗೆ ಇವರು ನಮ್ಮ APMC ಯಾರು ಒಬ್ಬ ಇವರು ಸರ್, ಅವರು ಗುಮಾಸ್ತ ಯಾರೋ ಇದ್ರು ಸರ್. ಅವರು ಕೂಡ ಏನು ಮಾತಾಡಲಿಲ್ಲ. ಆಮೇಲೆ ನಾನು ಯಾರು APMC ಸೆಕ್ರೆಟರಿ ಅವರಿಗೆ ಫೋನ್ ಮಾಡಿದ ಮೇಲೆ ಅವರು APMC ಸೆಕ್ರೆಟರಿ ಅವರು ಅವ್ರ ಸಿಬ್ಬಂದಿಗೆ ಫೋನ್ ಮಾಡಿ ಅದೇನೈತೆ ರೈತರು ಹೋಗಿ ಮನವರಿಕೆ ಮಾಡಿ ಅಂದ್ರು ಸರ್. ಒಂದು ಲೆಕ್ಕಕ್ಕೆ ಬಂದರು, 51 ಕೆಜಿ 200 ಗ್ರಾಮ್ ತೆಗಿತೀವಿ, ಓಕೆನಾ ಅಂದರು. ಅವಾಗೆಲ್ಲ ನಮ್ಮ ರೈತರೆಲ್ಲ ಆಯ್ತಪ್ಪ ಬಾಜು 51 ಕೆಜಿ 200 ಗ್ರಾಮ್ ತೆಗಿಯಕ್ಕೆ ನಮಗೆ ಒಪ್ಪಿಗೆ ಐತೆ, ತೂಕ ಮಾಡ್ತೇವೆ ಅಂತ ಅವಾಗ ತೂಕ ಮಾಡಿದ್ರು ಸರ್. ಈಗ ನಿಮ್ಗೆ ಏನಾಗ್ಬೇಕು ಹೇಳ್ರಿ? ಈಗ ಈ ರೀತಿ ಅನ್ಯಾಯ ಮಾಡ್ತಾರ ಸರ್. ಇಂಥವ್ರನ್ನ ಮೊದಲು ಇಲ್ಲಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡ್ಬೇಕು ಇಂಥವ್ರನ್ನ. ನಿನ್ನೆ ಸರ್ 1500 ರೂಪಾಯಿ ಹೇಳ್ರಿ, ಏನು ಎಷ್ಟು ರಾಗಿ ನಿಮ್ದು? ಎಷ್ಟು? ನಮ್ಮದು 25 ಕ್ವಿಂಟಲ್ ಇತ್ತು ಸರ್ ರಾಗಿ. ರಾಗಿ 30 ಕಮ್ಮಿ 30 ಕ್ವಿಂಟಲ್. ನಿನ್ನೆ ನೀವು ಇಲ್ಲಿ ಖರೀದಿ ಕೇಂದ್ರಕ್ಕೆ ಬಂದಾಗ ಹತ್ರ ಕಮಿಷನ್ ಕೇಳಿದ್ದು ಯಾರು? ಅವರ ಸರ್ ಟ್ರೇಡರ್. ಗ್ರೇಡರ್ ಹ್ಞೂ ಸರ್. ಅವಾಗ ನೀವು ಅವ್ರು ಏನ್ ಹೇಳ್ತಾರೆ, ಬಂದ ತಕ್ಷಣನೇ ಕಮಿಷನ್ ಕೊಟ್ರೆ ಮಾತ್ರ ನಾವು? ಹ್ಞೂ ಸರ್, ಕಮಿಷನ್ ಕೊಟ್ರೆ ಮಾತ್ರ ತೂಕ ಹಾಕತ್ತೆ, ಇಲ್ಲದ್ರಿಲ್ಲ. ಹಿಂಗೆ ಹೇಳಿದ್ರು ಸರ್. ನೀವು ಏನೇನು ಕೊಡ್ರಿ? ಏನ್ ಸರ್, ಈಗ ಎಷ್ಟು ಪ್ರಮಾಣಕ್ಕೆ ಎಷ್ಟು ಅಮೌಂಟ್ ಕೇಳಿದ್ರು? ಇವಾಗ 30 ಕ್ವಿಂಟಲ್ ಸರ್, 1 ಕಮ್ಮಿ 30 ಕ್ವಿಂಟಲ್ಗೆ 1500 ರೂಪಾಯಿ ಕೊಟ್ಟಿವಿ ಸರ್ ನಾವು. ಕಮಿಷನ್ ಕೊಟ್ರಿ 1 ಕ್ವಿಂಟಲ್ಗೆ? ಅಲ್ಲ ಸರ್, 30 1 ಕಮ್ಮಿ 1500 ರೂಪಾಯಿ ಕೊಟ್ಟಿವಿ ಸರ್. ಆಯ್ತು. ಈಗ ಕಮಿಷನ್ ತಗೊಂಡು
ಟ್ಯಾಕ್ಟ್ರಿಗೆಲ್ಲ ಸರ್ ಕೊಟ್ಟಲ್ಲ ಟ್ಯಾಕ್ಟ್ರಿ. ಆಯ್ತು, ಈಗ ತಮಗೆ ಏನಾಗ್ಬೇಕು? ಇಷ್ಟೆಲ್ಲ ಅನ್ಯಾಯ ಆಗ್ತದ, ಏನಾಗ್ಬೇಕು ಹೇಳ್ರಿ? ಇವಾಗ ಏನಾಗ ಸರ್, ಮತ್ತೆ ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡಿ ಅಷ್ಟಕ್ಕಂತ ಅವ್ರಿಗೆ ಕೊಟ್ರ ಮತ್ತೆ ಇಲ್ಲಿ ಬಂದು ಕಾಯೋದಷ್ಟು ಕುಂತ್ಕೊಂಬೋದಷ್ಟು ಎಂಡ್ರ ಮಕ್ಳು ಬಿಟ್ಟು ಎಲ್ಲ ರಾತ್ರಿ ಆಗಲ್ಲ ಕಷ್ಟ ಬಿದ್ದು ಮಾಡಿ ಅದಕ್ಕೆ ಅಷ್ಟು ರೊಕ್ಕ ಕೊಟ್ರೆ ನಾವೇನೋ ಕೊಟ್ಟಿರಿ, ಅದನ್ನ ವಾಪಸ್ ಕೇಳ್ತೀರಾ? ಮತ್ತೆ ಇನ್ನೇನ್ ಕೊಡ್ತಾರೆ ಸರ್ ಅವ್ರು? ಕೊಟ್ರೆ ಇಸ್ಕೊಂಡು ಇನ್ನೇನ್ ಕೊಡ್ತಾರೆ ಸರ್ ಅವ್ರು? ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.